ವೀಕ್ಷಕರೇ ನಮಸ್ಕಾರ, ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಮಂಜು ವ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ರಾಮನಗರದ ಹೈಸ್ಕೂಲ್ ಗ್ರೌಂಡ್ ಅಂತ ಹೇಳ್ತಾರೆ ನೋಡಿ. ಇದೆಲ್ಲ ಏನು ನಡೀತಾ ಇದೆ ಅಂತಂದರೆ ರಾಮನಗರದ ಕರ್ಗ ಮಹೋತ್ಸವ. ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಕರಗ ಮಹೋತ್ಸವಕ್ಕೆ. ಇಡೀ ರಾಮನಗರ ನಗರ ಪ್ರದೇಶದ ಅಷ್ಟು ರಸ್ತೆಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡ್ತಾ ಇದ್ದಾರೆ. ನವ ವಧುವಿನಂತೆ ಸಿಂಗಾರಗೊಳ್ತಾ ಇದೆ ನಮ್ಮ ರಾಮನಗರ ನೋಡಿ. ಇದೆಲ್ಲ ಈ ಜಾಯಿಂಟ್ ವೀಲು, ಈ ಆಟಿಕೆಗಳು, ಜಾತ್ರೆನಲ್ಲಿ ಏನು ಆಟಿಕೆಗಳೆಲ್ಲ ಇರ್ತವೆ ಅದನ್ನು ಕೃತಕವಾಗಿ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. 1 ತಿಂಗಳ ಕಾಲ ಇವರೆಲ್ಲರಿಗೂ ಕೂಡ ಒಳ್ಳೆಯ ವ್ಯಾಪಾರ ಆಗುತ್ತೆ. ತಿಂಡಿ ತಿನಿಸುಗಳನ್ನು ಮಾಡೋರಿಗೆ ಮತ್ತು ಈ ರೀತಿಯ ಆಟಿಕೆಗಳನ್ನು ಇದು ಮಾಡೋರಿಗೆ ನೋಡಿ. ಇಲ್ಲಿ ಒಂದು ಕೆಲಸ ನಡೆಸ್ತಾ ಇದ್ದಾರೆ, ವರ್ಕ್ ನಡೀತಾ ಇದೆ. ಏನಂತಂದರೆ ನೋಡಿ, ಇಲ್ಲಿ ದೇವರ ಚಿತ್ರಗಳನ್ನು ವಿದ್ಯುತ್ ದೀಪಗಳಿಂದ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದು ಮೂವೇಬಲ್. ಒಂದೊಂದು ಸಲ ಒಂದೊಂದು ಥರ ಕಲರ್ಫುಲ್ಲಾಗಿ ಇದು ಮಾಡ್ತಾರೆ. ಅದು ಈ ಥರ ಕೂತ್ಕೊಂಡು ಮಾಡ್ತಾರಲ್ಲ, ಈ ಥರ ಒಂದೊಂದು ವಿದ್ಯುತ್ ದೀಪವನ್ನು ಜೋಡಣೆ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅದನ್ನು ಮಾಡ್ತಾ ಇದ್ದಾರೆ ನೋಡಿ ಅವರು. ಇಲ್ಲೆಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಸ್ನೇಹಿತರೆ, ಹಾಗೆ ಹೇಳ್ದಂಗೆ ಆ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ. ಸೊ ಸೆಲ್ಫಿ ವಿಡಿಯೋದಲ್ಲಿ ಮುಂದುವರಿಸ್ತಾ ಇದ್ದೀನಿ. ನಾನು ಹಿಂದೆ ನೀವೇನು ವರ್ಕ್ ನೋಡ್ತಾ ಇದ್ದೀರಾ, ಈ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಏನು ಎಲ್ಲ ವರ್ಕ್ ನಡೀತಾ ಇದೆ, ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. 25-30 ವರ್ಷಗಳ ಹಿಂದೆ ಇದ್ಯಾವುದೂ ನಡೀತಾ ಇರಲಿಲ್ಲ. ಈ ಜಾತ್ರೆ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಕರಗಗಳು ನಡೀತಾ ಇತ್ತು. ಮುಖ್ಯವಾಗಿ ಬನ್ನಿಮಂಕಾಳಮ್ಮ ಕರಗ ನಡೀತಾ ಇತ್ತು. ಅದಾದ ನಂತರ ತಂಗಿಯ ಚಾಮುಂಡೇಶ್ವರಿ ಅಮ್ಮನ ಕರಗ ನಡೀತಾ ಇತ್ತು. ಆ ಕರಗ ನಗರ ಪ್ರದೇಶದ ಆಗ ಹಳ್ಳಿಗಳಿಗೂ ಹೋಗ್ತಾ ಇತ್ತು ಅನ್ನೋದು ನಮ್ಮ ಅಜ್ಜಿ ಹೇಳಿದಂಥ ಒಂದು ಮಾತು. ಹತ್ತಿರದ ಹಳ್ಳಿಗಳಿಗೆ ಆಲ್ಮೋಸ್ಟ್ ಇದು ಸಿಟಿ ಆಗಿರಲಿಲ್ಲ ರಾಮನಗರ. ಇತ್ತೀಚೆಗೆ ಸಿಟಿ ಆಗಿದ್ದು. ಡಿಸ್ಟಿಕ್ ಆದಮೇಲೆ 2006ರಲ್ಲಿ ನಮ್ಮ HD ಕುಮಾರಸ್ವಾಮಿ ಅವರು ಏನು ಇದನ್ನು ಡಿಸ್ಟಿಕ್ಕು ಅಂತ ಮಾಡುತ್ತಾರೆ, 4 ತಾಲೂಕುಗಳಾಗುತ್ತೆ. ಆಗ ಇದು ಒಂದು ಸಿಟಿ ಆಗುತ್ತೆ, ಡಿಸ್ಟಿಕ್ ಸೆಂಟರ್ ಆಗುತ್ತೆ ರಾಮನಗರ. ಬಟ್ ಅದಕ್ಕಿಂತ ಮುಂಚೆ ಇದು ಇದ್ದಿದ್ದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ. ಸೊ ಅದಕ್ಕೂ ಹಿಂದೆ ಒಂದು 20 ವರ್ಷಗಳ ಹಿಂದೆ ಇದು ಹೇಗಿರ್ಬೋದು ಅಂತ ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಇದು ಒಂದು ಹಳ್ಳಿ ಥರನೇ ಇದ್ದಿದ್ದು. ಆ ಸಂದರ್ಭದಲ್ಲಿ ಕೂಡ ಈ ಕರಗಗಳು ನಡೀತಾ ಇತ್ತು. ಈ ಕರಗದ ಇತಿಹಾಸವೇ ರಣರೋಚಕವಾಗಿದೆ. ಅದ್ರ ಬಗ್ಗೆ ಒಂದು ವಿಶೇಷವಾದಂಥ ವಿಡಿಯೋ ಮಾಡಬೇಕು ಅಂತ ನಾನು ಬಹಳಷ್ಟು ದಿನಗಳಿಂದ ಆಸೆ ಪಡ್ತಾ ಇದ್ದೀನಿ. ಅದಕ್ಕೆ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀನಿ. ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು. ಸುಮಾರು ಜನ ಮಾಡಿದ್ದಾರೆ, ಬಟ್ ನಾನು ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಪ್ಲ್ಯಾನಿಂಗ್ಸು, ತುಂಬ ಒಳ್ಳೊಳ್ಳೆ ಗ್ಯಾಜೆಟ್ಸು ಎಲ್ಲನೂ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸಂಬಂಧಪಟ್ಟ ವ್ಯಕ್ತಿಗಳನ್ನು ನಾನು ಸಂದರ್ಶನ ಕೂಡ ಮಾಡ್ತೀನಿ. ಬಟ್ ಏನಂತಂದರೆ, ಒಂದು ಹಳ್ಳಿಯ ಒಳಗೆ ಯಾವ ರೀತಿ ಕರಗ ನಡೆಯುತ್ತೆ ಅಷ್ಟು ಕರಗ ನಡೀತಾ ಇತ್ತು. ಕರಗದ ಹಬ್ಬ 1-2 ದಿನದಲ್ಲೇ ಮುಗಿತಾ ಇತ್ತು, ಎಲ್ಲ ಸರಿ ಹೋಗ್ತು. ಆದರೆ ಈ ಜಾತ್ರೆ ಕಾನ್ಸೆಪ್ಟ್ ತಂದಿದ್ದು ಮಾತ್ರ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ. ಅವರು ಸ್ಥಳೀಯ ಜನರಿಗೆ ಚಿರಪರಿಚಿತರು. ಅವರ ಹೆಸರು ಶೇಷಾದ್ರಿ ಅವರು ಅಂತ, ಕೆ ಶೇಷಾದ್ರಿ ಅಂತ. ನಾವೆಲ್ಲ ಪ್ರೀತಿಯಿಂದ ಅವ್ರನ್ನ ಶಶಿ ಅಣ್ಣ ಅಂತ ನಾವು ಕರಿತೀವಿ.
ನಾನು ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಾಸ್ ಲೀಡರ್ ಅಂತ ನಾನು ನೋಡಿದ್ದು, ನನ್ನ ಕಣ್ಣುಗಳಿಂದ ನಾನು ನೋಡಿದ್ದು ಅಂತಂದರೆ ಅದು ನಮ್ಮ ಪ್ರೀತಿಯ ಶಶಿ ಅಣ್ಣ. ಹೇಗಿದ್ದು ಅಂತಂದರೆ ಅವಾಗ ನಾವು ಹೈಸ್ಕೂಲು ಆಗ್ತಾನೆ 7th ಮುಗಿಸಿ ಆಲ್ಮೋಸ್ಟ್ 2001 ಆ ಟೈಮಲ್ಲಿ ನಾನು ನೋಡಿದ್ದೆ ಅವ್ರನ್ನ. ಅವರು ಹೋಗ್ತಾ ಇದ್ದಾರೆ ಅಂದರೆ ದಂಡು ಅವರ ಹಿಂದೆ ಯುವಕರ ದಂಡೇ ಇರ್ತಾಯಿತ್ತು, ಹಿಂದೆ ಮುಂದೆ. ಶಶಿ ಅಣ್ಣ ಎಲ್ಲಿದ್ದಾರೆ ಅಂತಂದರೆ ಸೆಂಟರಲ್ಲಿ ಇರ್ತಾಯಿದ್ರು. ಅವ್ರ ಸುತ್ತಮುತ್ತ 100 ಜನ ಯುವಕರು. ಅವರು ಏನು ಮಾಡ್ತಾರೆ, ಈ ಒಂದು ಅದ್ಧೂರಿಯಾದಂಥ ಕರಗ ಮಹೋತ್ಸವ ಏನು ನಡೆಯುತ್ತೆ, ಇದನ್ನು ಒಂದು ಜಾತ್ರೆಯ ಟಚ್ ಕೊಡಬೇಕು ಅಂತ ಅವ್ರೇನು ಮಾಡ್ತಾರೆ, ಅವರ ಬಳಗ ಏನಿರುತ್ತೆ, ಸ್ನೇಹಿತರ ಬಳಗ ಮತ್ತು ಅವರನ್ನು ಅಭಿಮಾನಿಸುವಂಥ ಅಭಿಮಾನಿಗಳ ಬಳಗ, ಇವ್ರ ಜೊತೆ ಅವರು ಚರ್ಚೆ ಮಾಡಿ ಏನು ಮಾಡ್ತಾರೆ, ಈ MG ರೋಡು ಮತ್ತು ಅಲ್ಲಿ ಸೇತುವೆ, ರಾಮನಗರ ಮೊದಲ ಸೇತುವೆ, ಬೆಂಗಳೂರು ಮೈಸೂರು ಮೊದಲ ಸೇತುವೆ, ಅಲ್ಲೇನು ಜನಾರ್ದನ್ ಹೋಟೆಲು, ಅಲ್ಲೆಲ್ಲ ತುಂಬ ಒಳ್ಳೆ ಅಂಗಡಿಗಳಿರ್ತವೆ. ಆ ಎಲ್ಲ ಅಂಗಡಿಗಳಲ್ಲಿ ಆಲ್ಮೋಸ್ಟ್ ರಾಮನಗರದ ಪ್ರಮುಖ ಅಂಗಡಿಗಳಲ್ಲಿ ಚಂದ ವಸೂಲಿ ಮಾಡ್ತಾರೆ. ಯಾಕಂತಂದರೆ ಇವ್ರ ಮೇಲೆ ಒಂದು ನಂಬಿಕೆ ಅಂಗಡಿಯವ್ರಿಗೂ. ಯಾರಿಗೂ ಕೂಡ ಹೋಗಿ ಚಂದ ಕೊಡಿ ಅಂದ ತಕ್ಷಣ ಯಾರು ಕೊಡೋದಿಲ್ಲ. ಸೊ ಈ ರೀತಿಯ ಒಂದು ಪ್ಲ್ಯಾನ್ಸ್ ಮಾಡಿ ಚಂದ ವಸೂಲಿ ಮಾಡಿ ಒಂದೊಂದು ರೂಪಾಯಿ ಕೂಡ ಹಾಕಿ ಅದರಲ್ಲಿ ಈ ರೀತಿ ಮಾಡಿ ವರ್ಷ ಪ್ರತಿ ವರ್ಷ ಅದನ್ನು ಹೆಚ್ಚಿಗೆ ಮಾಡಿ ರಸಮಂಜರಿ ಕಾರ್ಯಕ್ರಮಗಳನ್ನು ಕೂಡ ಅವರೇ ಮಾಡಿದ್ದು. ರಾಮನಗರದ ಜನತೆ ಏನಿದ್ದಾರೆ, ಆ ಒಂದು ಕರಗ ಮಹೋತ್ಸವ ತುಂಬ ಇಂಪಾರ್ಟೆಂಟು. ಎಲ್ಲರೂ ಎಲ್ಲ ಹಬ್ಬಗಳನ್ನೂ ಮಾಡ್ತಾರೆ. ಬೆಂಗಳೂರಿಗೆ ಬೆಂಗಳೂರು ಕರಗ ಅಂತ ಏನು ತುಂಬ ಫೇಮಸ್ ಆಗಿತ್ತೆ, ಅದೇ ರೀತಿಯಲ್ಲಿ ಇದನ್ನು ಜಗದ್ವಿಖ್ಯಾತ ಮಾಡಿದ್ದು ಅದರ ಪುಣ್ಯ, ಅದರ ಹೆಸರು ಶ್ರೀ ಕೆ ಶೇಷಾದ್ರಿ ಅವರಿಗೆ ಸೇರುತ್ತೆ. ಭಾಳಷ್ಟು ಜನರಿಗೆ ಇವತ್ತಿನ ಏನು ಯುವಜನತೆ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಈ ವಿಷಯ ಗೊತ್ತಿಲ್ಲ. ಅವಾಗ ಲೈವ್ ಕಾರ್ಯಕ್ರಮ ಕೊಡ್ತಾಯಿದ್ರು ಅಮೃತ್ ಕೇಬಲ್ ಅವರು. ಈ ಜಾತ್ರೆ ಕರಗ ಎಲ್ಲೆಲ್ಲಿ ಹೋಗುತ್ತೆ ಲೈವ್ ಕಾರ್ಯಕ್ರಮ ಕೊಡ್ತಾಯಿದ್ರು. ಅವರು ಕೇಬಲಲ್ಲಿ, ಅವ್ರ ಸಿಟಿ ಕೇಬಲಲ್ಲಿ, ರಾಮನಗರ ಲೋಕಲ್ ಕೇಬಲ್ ಅಮೃತ್ ಅಂತ, ಅವರು ಈಗಲೂ ಇದ್ದಾರೆ, ಅಮೃತ್ ಸ್ಟುಡಿಯೋ ಅಂತ ಮಾಡ್ಕೊಂಡಿದ್ದಾರೆ. ಸೊ ಅವರು ಲೈವ್ ಕಾರ್ಯಕ್ರಮ ಕೊಡ್ತಾಯಿದ್ರು. ಸೊ ಆ ರೀತಿ ಶುರುವಾಗಿದ್ದು ಈ ಒಂದು ಜಾತ್ರೆ. ಈ ಜಾತ್ರೆ ಒಂದು ಇತಿಹಾಸ, 25-30 ವರ್ಷಗಳ ಇತಿಹಾಸ ಇದೆ. ಸೊ 2004ರಲ್ಲಿ ಒಬ್ಬ ಪ್ರಮುಖ ರಾಜಕಾರಣಿ ಬಂದು ಇಲ್ಲಿ ಇದೇ ಜಾತ್ರೆ ನಡೆಯುವಂಥ ಒಂದು ಸ್ಟೇಜ್ನಲ್ಲಿ ಇಲ್ಲಿ ಒಂದು ಅವರ ಮಗನ ಅಲ್ಲ, ಅವರ ನಿರ್ಮಾಣದ ಒಂದು ಚಲನಚಿತ್ರದ ಧ್ವನಿ ಸುರುಳಿಯನ್ನು ಇಲ್ಲಿ ಬಿಡುಗಡೆ ಮಾಡಿ ಇಲ್ಲಿ ಹೆಚ್ಚು ಜನಪ್ರಿಯಗೊಳ್ತಾರೆ ಅವರು. ಆಮೇಲೆ ತುಂಬ ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರ ಹೆಸರು ನಾನು ಹೇಳದೆ ಹೋದರೆ ತಪ್ಪಾಗುತ್ತೆ, HD ಕುಮಾರಸ್ವಾಮಿ ಅವರು. ಸೊ ಸ್ಥಳೀಯರಿಗೆ ಶಶಿ ಅಣ್ಣ ಅನ್ನೋದು ಗೊತ್ತು. ರಾಮನಗರ ಬಿಟ್ಟು ಹೋದರೆ ಶಶಿ ಅಣ್ಣ ಅನ್ನೋ ಹೆಸರು ಯಾರಿಗೂ ಗೊತ್ತಿಲ್ಲ. ಇದೇನಾಗಿದೆ, ಬೇರೆ ಯಾರೋ ಇದನ್ನು ಈ ಮಟ್ಟಕ್ಕೆ ವಿಜೃಂಭಣೆಯಿಂದ ಮಾಡಲಿಕ್ಕೆ ಯಾರೋ ಕಾರಣ ಅಂತ ಹೇಳಿಕೊಂಡು ಪ್ರಚಾರ ಆಗ್ತಾಯಿದೆ. ಅದೆಲ್ಲ ಸುಳ್ಳು. ನಿಜವಾದ ಕಾರಣ ಬಂದು ನಮ್ಮ ಶಶಿ ಅಣ್ಣವರು, ಕೆ ಶೇಷಾದ್ರಿ ಅವರು ಆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾಯಿದ್ದು. ಈ ವರ್ಷ ಬಹಳಷ್ಟು ವರ್ಷಗಳಾದ ಮೇಲೆ ಅವರ ನೇತೃತ್ವದಲ್ಲಿ ಇದು ಮತ್ತೆ ಈ ಕಾರ್ಯಕ್ರಮಗಳೆಲ್ಲ ನಡೀತಾ ಇರೋದು ತುಂಬ ಸಂತೋಷಕರವಾದಂಥ ವಿಷಯ. ತುಂಬ ಚೆನ್ನಾಗಿ ನಡೀತಾ ಇದೆ, ಜೋರಾಗಿ ನಡೀತಾ ಇದೆ. ಇಲ್ಲೆಲ್ಲ ನೋಡ್ಬೋದು, ಎರಡು ಗ್ರೌಂಡ್ಸ್ ಇದೆ ಇಲ್ಲಿ. ಇದು ಮೇಲ್ಗಡೆ ಗ್ರೌಂಡ್ಸಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಥರ ಇಲ್ಲಿ ಇದೆಲ್ಲ ಮಾಡ್ತಾರೆ. ಇನ್ನೊಂದು ಇದ್ರ ಕೆಳಗಡೆ ಒಂದಿದೆ, ಅಲ್ಲಿ ರಸಮಂಜರಿ ಕಾರ್ಯಕ್ರಮಗಳು
ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳೆಲ್ಲ ಅಲ್ಲಿ ನಡೀತದೆ. ಸೊ ಈ ಇನ್ಫಾರ್ಮೇಷನ್ ಯಾಕಂತಂದರೆ ಇದು ಡಾಕ್ಯುಮೆಂಟ್ ಆಗಬೇಕು. ಎಲ್ಲೋ ಒಂದು ಕಡೆ ಏನಾಗುತ್ತೆ, ಸುಳ್ಳನ್ನು 1000 ಸಲ ಸುಳ್ಳು ಹೇಳಿಬಿಟ್ಟು ಅದನ್ನು ನಿಜ ಮಾಡುವಂಥ ಕಾಲ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ. ಸೋಷಿಯಲ್ ಮೀಡಿಯಾ ತುಂಬಾ ಕೆಟ್ಟ ರೀತಿಯಲ್ಲಿ ಉಪಯೋಗ ಆಗ್ತಿದೆಯೇ ವಿನಃ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗ್ತಿಲ್ಲ. ಸೊ ಇದು ನಾನು ಹಿಂದಿನ ಎಷ್ಟೋ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಬಟ್ ಇದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ಇವತ್ತು ಬಂದು ಇಲ್ಲಿ ಮಾಡ್ತಾಯಿದ್ದೀನಿ. ಇಡೀ ರಾಮನಗರದ ನಗರ ಪ್ರದೇಶದ ಪ್ರತಿಯೊಂದು ರಸ್ತೆಗಳಿಗೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರವನ್ನು ಶುರು ಮಾಡಿದ್ದೆ ಶಶಿಯಣ್ಣ. ಅಂಥ ಒಂದು ದೂರಾಲೋಚನೆ ಮುಂದಾಲೋಚನೆಯ ನಾಯಕ. ಆದರೆ ದುರಂತ ಏನಂತಂದರೆ, ಅವರು ಯಾವಾಗಲೂ ಈ ರಾಮನಗರ ಕ್ಷೇತ್ರದ ಶಾಸಕರಾಗಬೇಕಾಯಿತು, ಆಡಳಿತ ಪಕ್ಷದಲ್ಲಿ ಅವರು ಸಚಿವರಾಗಬೇಕಾಗಿತ್ತು. ಅದೆಲ್ಲವೂ ಕೂಡ ಇನ್ನೂ ಕನಸಾಗೆ ಉಳಿದಿದೆ. ನಾನು ಈ ವಿಡಿಯೋ ಮುಖಾಂತರ ನಾನು ಕೂಡ ಅವರ ಅಭಿಮಾನಿಯಾಗಿ ಅವರ ಅಭಿಮಾನಿ ಬಳಗಕ್ಕೆ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇದು ತುಂಬಾ ಒಳ್ಳೆಯ ಸಮಯ. ಅವ್ರಿಗೇನಾದರೂ ಒಂದು ಅವರ ಅಭಿಮಾನಿಗಳಾಗಿ ಏನಾದರೂ ಅವ್ರಿಗೆ ನಾವು ರಿಟರ್ನ್ ಗಿಫ್ಟ್ ಕೊಡೋದು ಅಂತಂದರೆ ಅವರಿಗೆ ಒಂದು ಉನ್ನತ ಸ್ಥಾನಮಾನವನ್ನು ಕೊಡಿಸೋದು. ಖಂಡಿತ ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸ್ತೀರಾ. ನೀವು ಕೈ ಜೋಡಿಸೋದ್ರಲ್ಲಿ ನನ್ನದು ಒಂದು ಸಣ್ಣ ಅಳಿಲು ಸೇವೆ ಇದ್ದೇ ಇರುತ್ತೆ. ಹಾಗಾಗಿ ರಾಮನಗರ ಎಂದಿಗೂ ಮರೆಯದಂತಹ ಒಂದು ಅದ್ಭುತವಾದಂತಹ ಮುತ್ತು ರತ್ನ. ಅದಕ್ಕೆ ನೀವು ಏನು ಹೆಸರು ಕಟ್ಟಿದ್ರೂ ಕಡಿಮೆನೆ ನಮ್ಮ ಶಶಿಯಣ್ಣ. ಯಾಕಂತಂದರೆ ಇದು ಶಾಶ್ವತವಾಗಿ ಉಳಿತದೆ. ಇದು ಶಾಶ್ವತವಾಗಿ ಉಳಿತದೆ. ಈ ಕರ್ಗ ಮಹೋತ್ಸವ ವರ್ಷನೂ ಬಂದಾಗ ಇದೆಲ್ಲವೂ ಶಾಶ್ವತವಾಗಿ ಉಳಿತದೆ. 100 ಕಾಲ ಇದು ಉಳಿತದೆ. ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಇವಾಗ ಇಲ್ಲಿ ಮಾಡ್ತಾ ಇದ್ದಾರೆ, ಇನ್ನೂ ಯಾರಾದರೂ ಇದನ್ನು ಇನ್ನೂ ಮುಂದುವರಿಸ್ಬೋದು. ಹಾಗಾಗಿ ಆ ಥರದ ಒಂದು ದೂರಾಲೋಚನೆಯನ್ನು ಮಾಡಿ ಈ ಕಾರ್ಯಕ್ರಮಗಳನ್ನು ಶುರು ಮಾಡಿದಂತಹ ವ್ಯಕ್ತಿಯನ್ನು ನಾವು ಮರಿಬಾರ್ದು. ಹಾಗೆ ಆ ವ್ಯಕ್ತಿಗೆ ನಾವು ಏನು ಮಾಡಿದ್ವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಓಕೆ, ಇನ್ನೊಂದಷ್ಟು ವಿಡಿಯೋಗಳನ್ನು ದೇವಸ್ಥಾನದ ಹತ್ರ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ. ಓಕೆ ಬಾಯ್. ಇದೆಲ್ಲ ಆಗಲಿ, ಇದೆಲ್ಲ ಆದಮೇಲೂ ಕೂಡ ನಾನು ಬರ್ತೀನಿ, ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಿಮಗೆ. ಓಕೆ ಬಾಯ್.